ನನ್ನ ಹೆಸರು ಕ್ಯಾರಲಿನ್ ಅಂತ. ನಾನು ಬೆಂಗಳೂರಿಂದ ಮಾತಾಡ್ತಾ ಇದ್ದೀನಿ. ಮೊಟ್ಟ ಮೊದಲನಾಗಿ ನನಗೆ 22 ವರ್ಷದ ಹಿಂದೆ ನಾನು ಶಾಲೆ ಕೆಲಸ ಮಾಡ್ತಾಯಿದ್ದೆ. ಆವಾಗ ನನಗೇನು ಗೊತ್ತಿರಲಿಲ್ಲ ಯೇಸು ಕರಿತಾನೆ ಬಗ್ಗೆ. ಆದರೆ ಒಬ್ಬರು ನನ್ನ ಕೊಲಿಗೂ ಬಂದ್ಬಿಟ್ಟು ಯಾವಾಗಲೂ ಶಾಲೆಯಲ್ಲಿ ಯೇಸು ಕರಿತಾನೆ ಪುಸ್ತಕ ಓದ್ತಾಯಿದ್ರು. ಆವಾಗ ನಾನು ನನಗೂ ಬೇಕು ಅದನ್ನ ನನಗೆ ಕೊಡು ಅಂದಾಗ ಅವಳ ಮನೆಯಿಂದ ತುಂಬ ಬುಕ್ಸ್ ತೊಗೊಂಬಂದು ಕೊಟ್ಟರು. ಅದನ್ನು ಓದ್ತಾ ಇದ್ದೆ ನಾನು ಅಷ್ಟೇ. ಬಟ್ ನನಗೇನು ಆಗಲಿಲ್ಲ. ಆದರೆ ಅದು ಓದೋಕ್ಕೆ ಶುರು ಆಗಿ 2-3 ವರ್ಷ ಆದಮೇಲೆ ಅದು 97ನೇ ಇಸ್ವಿಯಲ್ಲಿ ನನ್ನ ಮಗನಿಂದ ನನಗೆ ಒಂದು ಸ್ವಲ್ಪ ಹೋರಾಟ ಬಂತು. ಮಗ ಸಾಯುವಂಥ ಪರಿಸ್ಥಿತಿಲಿದ್ದ. ಆಗ ಆ ಪುಸ್ತಕದಲ್ಲಿ ನಾನು ಓದ್ತಿದ್ದ ಪುನಃ ಅವಳು ಪುಸ್ತಕ ತಂದು ಕೊಟ್ಟಾಗ ಪುಸ್ತಕ ಓದಿ ಅದರಲ್ಲಿ ಅವ್ರು ಕೊಟ್ಟಂಥ ಒಂದು ಸಾಂತ್ವನದ ಮಾತು ಮತ್ತು ಯೇಸು ಯಾವ ರೀತಿ ಅದ್ಭುತ ಮಾಡ್ತಾ ಇದ್ದಾರೆ ಮತ್ತು ಅವರು ಕೂಟಗಳಲ್ಲಿ ಹೋಗಿ ಮಾಡಿರೋಂಥ ಅದ್ಭುತ ಕಾರ್ಯ ಎಲ್ಲ ನನ್ನ ನಂಬಿಕೆ ಹೆಚ್ಚಾಯಿತು. ಅದನ್ನು ಹಿಡಿದು ಯೇಸು ಕರಿತಾನೆ ಸಂಸ್ಥೆಗೂ ನಾನು ಫೋನ್ ಮಾಡಿ ಪ್ರಾರ್ಥನೆ ಮಾಡಿಸ್ಕೊಂಡು ಅದನ್ನು ನಾನು ನಂಬಿ ದೇವ್ರ ಹತ್ರ ಪ್ರಾರ್ಥನೆ ಮಾಡುವಾಗ ಡಿಸೆಂಬರ್ ತಿಂಗಳಲ್ಲಿ ದೊಡ್ಡದಾದ ರೀತಿಯಲ್ಲಿ ಅದ್ಭುತ ಆಗಿ ಮಗ ಉಳ್ಕೊಂಡ. ಆಗ ನಮ್ಮ ಜೀವಿತ ನಾನು ಯೇಸುವಿಗೆ ಒಪ್ಪಿಸ್ಕೊಟ್ಟು ನಾನು ನಿನಗೋಸ್ಕರ ನನ್ನ ಲೈಫಲ್ಲಿ ಮಾಡಿದಂಥ ಅದ್ಭುತ ಕಾರ್ಯ ಎಲ್ಲರಿಗೂ ಹೇಳಬೇಕು ಅಂತ ಒಪ್ಪಿಸ್ಕೊಟ್ಟೆ. ಆಗ ದೇವ್ರನ್ನ ಏನು ಮಾಡಿದ್ರು, ಯೇಸು ಕರಿತಾನೆ ಸಂಸ್ಥೆಯವರು ಬೆಂಗಳೂರು ಪಟ್ಟಣದಲ್ಲಿ ಪವರ್ ಕಾನ್ಫರೆನ್ಸ್ ಅಂತ ನಡೆಸ್ತಾಯಿದ್ರು. ಅದರೊಳಗೆ ದೇವ್ರು ನನಗೆ ಅವಕಾಶ ಕೊಟ್ಟರು. ಅದರಲ್ಲಿ ನಾನು ಹೋಗಿ ನಮ್ಮ ಹಸ್ಬೆಂಡ್ ಇಬ್ಬರು ಅಟೆಂಡ್ ಆಗಿ ದೇವರ ಅಭಿಷೇಕ ಮಾಡಿ ಅಲ್ಲಿ ನನಗೆ ಸ್ಟೆಲ್ಲಾ ಆಂಟಿ ಇವರ ಒಂದು ಪರಿಚಯ ಆಗಿ EPG ಅಂತ ಶುರು ಮಾಡಿದ್ವಿ. ಆದರೆ ಪ್ರಾರಂಭದಿಂದ ನನಗೆ 8 ಜನ ಆ್ಯಕ್ಚುಲಿ ಆಂಟಿ ರಿಕ್ವೆಸ್ಟ್ ಮಾಡ್ತಾಯಿದ್ರು 8 ಜನ ಇರಲೇಬೇಕು EPG ಶುರು ಮಾಡೋಕ್ಕೆ ಅಂತ. ಬಟ್ ನನಗೆ ಸಿಗ್ತಾ ಇರಲಿಲ್ಲ. ಎಷ್ಟು ಫಾಸ್ಟಿಂಗ್ ಪ್ರೇಯರ್ ಮಾಡಿದ್ರು 4-5 ಜನ. ಆಗ ನಾನು ಪುನಃ ಆಂಟಿಗೆ ನಾನು ರಿಕ್ವೆಸ್ಟ್ ಮಾಡಿದೆ, ಆಂಟಿ ನಾನು ಸ್ಟಾಪ್ ಮಾಡಬೇಕಾಗುತ್ತೆ, ಯಾಕಂದರೆ 8 ಜನ ಅಂತ ಇದ್ದರೆ ನನಗೆ 8 ಜನ ಸಿಗ್ತಾಯಿಲ್ಲ, ಬಟ್ 4-5 ಜನದಲ್ಲಿ ದೇವರು ಅದ್ಭುತ ಮಾಡ್ತಾ ಇದ್ದಾರೆ ಅಂತ ಹೇಳುವಾಗ ಆಂಟಿ ಅಂದರು, ಪರವಾಗಿಲ್ಲ ನಿಲ್ಲಿಸಬೇಡಿ, ನೀವು ಹಾಗೆ ಕಂಟಿನ್ಯೂ ಮಾಡಿ ಅಂಥೇಳಿ ಸುಮಾರು ಒಂದು 8-9 ತಿಂಗಳು ನಾವು ಅದೇ ರೀತಿ 4-5 ಜನನೇ ಮಾಡಿದ್ದು. ಆದರೆ ಈಗ 15-20 ಜನ ಮನೆಯಲ್ಲಿ ಸೇರಿ EPG ಪ್ರಾರ್ಥನೆ ಮಾಡೋದ್ರಲ್ಲಿ ದೇವರು ಅನುಗ್ರಹ ಮಾಡಿದ್ದಾರೆ. ಮತ್ತು ಅವರು ಕೂಡ ಪ್ರಾರ್ಥನಾ ಯೋಧರಾಗಿ ಅನೇಕರಿಗೆ ಹೋಗಿ ಸುವಾರ್ತೆ ಸಾರುವಂತೆ ದೇವರ ಹೆಂಗೆ ಸ್ತ್ರೀಯರನ್ನು ಕೂಡ ಸ್ವಾಮಿ ಉಪಯೋಗಿಸ್ತಾ ಇದ್ದಾರೆ. ಆ EPGನ ದೇವ್ರ ಕೃಪೆಯಿಂದ ಇಲ್ಲಿವರೆಗೂ ನಡ್ಸ್ಕೊಂಡು ಬಂದು ಆ EPGಯಿಂದ ಯೇಸು ಕರಿತಾನೆ ಮೂಲಕ ದೇವರು ನನಗೆ ತುಂಬ ಅದ್ಭುತ ಕಾರ್ಯಗಳನ್ನ ಮಾಡಿದ್ದಾರೆ. ಇದನ್ನು ನಾನು ಪ್ರಾರಂಭ ಮಾಡುವಾಗ ಆ್ಯಕ್ಚುಲಿ ನಮ್ಮಲ್ಲಿ ಬಿಸ್ನೆಸ್ ಇರಲಿಲ್ಲ. ನಾನು ಒಂದು ಕಂಪ್ನಿಲಿ ಕೆಲಸ ಮಾಡ್ತಾಯಿದ್ದೆ, ನಮ್ಮ ಮನೆಯವರು ಒಂದು ಕಂಪ್ನಿಲಿ ಕೆಲಸ ಮಾಡ್ತಾಯಿದ್ರು. ಆದರೆ ಯಾವಾಗ ನನ್ನ ಮಗನಲ್ಲಿ ಅದ್ಭುತ ಆಗಿ EPG ಅಂತ ನಾನು ಪ್ರಾರಂಭ ಮಾಡಿದೆ, ತುಂಬ ಹೋರಾಟ ಬಂತು. ಆದರೂ ನಾನು EPG ಬಿಡಿದೆ. ನಾನು ಪ್ರತಿ ಶನಿವಾರ ತಿಂಗಳಲ್ಲಿ ಒಂದು ಸರಿ ನನ್ನ ಅಮ್ಮನಿಗೆ ಪತ್ರ ರಿಕ್ವೆಸ್ಟ್ ತೊಗೊಂಡು ನಾನು ಮಾಡೋಕ್ಕೆ ಶುರು ಮಾಡಿದ್ನು. ಆಗ ದೇವರು ನನಗೆ ಫುಲ್ ಟೈಮ್ ಕರೆಯೋಕೆ ಕೊಟ್ಟು ನಾನು ಕೆಲಸ ಬಿಟ್ಟೆ. ದೇವರು ಯೇಸು ಸ್ವಾಮಿ ನಮಗೆ ಇದು ಬಡತನ ಇದ್ದಿದ್ದರಿಂದ ಒಂದು ಒಳ್ಳೆ ಕಂಪನಿ ಕೊಟ್ಟರು, ಓನ್ ಬಿಸ್ನೆಸ್ ಕೊಟ್ಟರು. ಆ ಓನ್ ಬಿಸ್ನೆಸ್ ನಾವು ಆ್ಯಕ್ಚುಲಿ ಇದು EPG ಪ್ರಾರಂಭ ಮಾಡಿದಾಗ ಫೈನಾನ್ಷಿಯಲಿ ತುಂಬ ಕೊರತೆಯಲ್ಲಿದ್ವಿ. ನಾವು ಯೇಸು ಕರಿತಾನೆಗೆ ನಾವು ಮೆಂಬರ್ ಆಗಿ ಬಿಸ್ನೆಸ್ ಒಂದು ಪಾರ್ಟ್ನರ್ಶಿಪ್ ಆದ್ವಿ ನಾವು. ಆಗ ದೇವರು ತಿಳಿಯಾದ ರೀತಿಯಲ್ಲಿ ಬಿಸ್ನೆಸ್ನ ವೃದ್ಧಿ ಮಾಡ್ತಾ ಈಗ ವೆಲ್ ಡಿಸೈನ್ ಅನ್ನೋದು ಮಾಡ್ಯುಲರ್ ಕಿಚನ್ಸ್ ಅನ್ನೋದು ಅದು ಆ್ಯಕ್ಚುಲಿ ಇಟ್ ಈಸ್ ವೆರಿ ಫೇಮಸ್ ನಾವು ಇನ್ ಬೆಂಗಳೂರು. ದೇವ್ರ ನಮಗೆ ಸ್ತೋತ್ರ ಉಂಟಾಗಲಿ. ಅದಾದ್ಮೇಲೆ ಈ ರೀತಿ ಮಾಡಿ ನನ್ನ ಮಗಳು ಕೂಡ MBAಯಲ್ಲಿ ಒಂದು ಉನ್ನತವಾದ ಅಂಕಗಳಲ್ಲಿ ವಿತೌಟ್ ಅವಳು MBAಗೆ ಪ್ರಯಾಸ ಪಟ್ಟಾಗ ತುಂಬ ಅವಳಿಗೆ ಕಷ್ಟ ಆಗ್ತಾಯಿತ್ತು. ಆದರೆ ನಾವು ಜೀಸಸ್ ಕಾಲ್ಸಲ್ಲಿ ಪ್ರಾರ್ಥನೆ ಮಾಡಿ ಸೇವೆ ಮಾಡ್ತಿದ್ದ ಕಾರಣ ಹೈ ಫಸ್ಟ್ ಕ್ಲಾಸಲ್ಲಿ ಯಾವ ಒಂದು ಇನ್ಫ್ಲುಯೆನ್ಸ್ ಇಲ್ಲದೆ ಒನ್ ಆಫ್ ದ ರೆಪ್ಯೂಟೆಡ್ ಕಾಲೇಜಲ್ಲಿ ಅವಳಿಗೆ MBA ಸೀಟ್ ಸಿಕ್ಕಿ ಉನ್ನತವಾದ ಅಂಕಗಳನ್ನು ಪಡೆದು ಅವಳು ಪಾಸಾಗಿ ಇವತ್ತು ಒನ್ ಆಫ್ ದ ಬೆಸ್ಟ್ ಕಂಪ್ನಿಲಿ ENY ಕಂಪ್ನಿಯಲ್ಲಿ ಬೆಂಗಳೂರಲ್ಲಿ 2ನೇ ಸ್ಥಾನದಲ್ಲಿದ್ದ ENY ಕಂಪ್ನಿಲಿ ಅವಳು ಟ್ಯಾಕ್ಸ್ ಅನಲಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದಾಳೆ. ಪ್ಲಸ್ ಅವಳು ಒಳ್ಳೆ ಹಾಡುಗಾರಿಕೆಯಲ್ಲಿದ್ದಾಳೆ, ಆತ್ಮಿಕ ರೀತಿಯಲ್ಲಿದ್ದಾಳೆ. ಉಪವಾಸ ಪ್ರಾರ್ಥನೆಗಳಲ್ಲಿ ಮಗಳನ್ನು ದೇವರು ಬೆಳೆಸ್ತಾ ಇದ್ದಾರೆ. ಯಾಕಂದರೆ ಅವಳನ್ನ ನಾವು ಯಂಗ್ ಪಾರ್ಟ್ನರ್ ಮಾಡಿದ್ವಿ. 2ನೇ ಮಗನೂ ನಾವು ಯಂಗ್ ಪಾರ್ಟ್ನರ್ ಮಾಡಿದ್ದೀವಿ. ಅವನು ಕೂಡ ಓದಿ ಇವತ್ತು ಸ್ವಂತ ನಮ್ಮದೇ ಆದ ಬಿಸ್ನೆಸ್ಸಲ್ಲಿ ಒಂದು ಇಂಟೀರಿಯರ್ ಒಂದು ಡಿಸೈನರ್ ಆಗಿ ಬೇರೆಯವರಿಗೆ ತರಬೇತಿ ಕೊಡುವಂಥ ರೀತಿಯಲ್ಲಿ ಮಗನ ದೇವರು ಜ್ಞಾನ ಕೊಟ್ಟು ನಡೆಸಿದ್ದಾರೆ. ದೇವರು ನಮಗೆ ಸ್ತೋತ್ರ ಆಗಲಿ. ಮತ್ತು ವೆಲ್ ಡಿಸೈನ್ ಕಂಪನಿಯಿಂದ ಅನೇಕರಿಗೆ ನಾವು ಕೊಟ್ಟು ಈವನ್ ಜೀಸಸ್ ಕಾಲ್ಸ್ಗೂ ನಾವು ಸೇವೆ ಫ್ರೀಯಾಗಿ ಪ್ರತಿ ತಿಂಗಳು ರಾಜಾಜಿನಗರ ಈ ಜೀಸಸ್ ಕಾಲ್ಸ್ಗೆಯಲ್ಲಿ ತಿಂಗಳು 1 ಸಾರಿ ನನಗೆ ಎಸ್ತರ್ ಪ್ರೇಯರ್ ಕೊಟ್ಟಿದ್ದಾರೆ. ನಾನು ಬಂದು ಫ್ರೀಯಾಗಿ ಮಾಡ್ತಿರುವಂಥ ಸೇವೆಯಲ್ಲಿ ತುಂಬ ದೊಡ್ಡ ಅದ್ಭುತ ದೇವರು ನನ್ನ ಕುಟುಂಬದಲ್ಲಿ ನನ್ನ ಮನೆಯಲ್ಲಿ ಮಾಡಿದ್ದಾರೆ. ಆತ್ಮಿಕ ಬೆಳವಣಿಗೆ ಆಗಿದೆ, ಬಿಸ್ನೆಸ್ ಇಂಪ್ರೂವ್ ಆಗಿದೆ, ಮಕ್ಕಳ ಭವಿಷ್ಯದ ಆಶೀರ್ವಾದ ಆಗಿದೆ. ಮತ್ತು ಒಂದು ವರ್ಡಲ್ಲಿ ನಾನು ಹೇಳಬೇಕಂದ್ರೆ ಈ ಒಂದು ಯೇಸು ಕರಿತಾನೆ ಸಂಸ್ಥೆಯಲ್ಲಿ ನಾನು ಮಾಡ್ತಿರೋಂಥ ಸೇವೆಯ ಮೂಲಕ ದೇವರ ರಾಜ್ಯಕ್ಕೆ ಯೇಸು ಕರಿತಾನೆ ಸಂಸ್ಥೆ ಮೂಲಕ ಮಾತ್ರನೇ ಅಲ್ಲ,
ಬಿಕಾಸ್ ಜೀಸಸ್ ಕಾಲ್ಸ್ ಇವ್ಯಾಂಜಲಿಸ್ಟ್ ಆಗಿರೋ ಕಾರಣ ನಾನು ಹೋಗುವಂಥ ಆಲಯದಲ್ಲೂ ಕೂಡ ಮತ್ತು ಎಲ್ಲ ಕಡೆಗಳಲ್ಲಿ, ಹಳ್ಳಿಗಳಲ್ಲಿ, ಮೈಸೂರಿನಲ್ಲಿ ಆತ್ಮಗಳನ್ನು ಕರ್ತನ ಕಡೆಗೆ ತಿರುಗಿಸುವಂತೆ ದೇವರು ನಮ್ಮನ್ನು ಉಪಯೋಗಿಸ್ತಾ ಇದ್ದಾರೆ. ಇದೆಲ್ಲ ಒಂದು ಆತನ ಕೃಪೆ. ಎರಡನೇದಾಗಿ ಯೇಸು ಕರೆಯುತ್ತಾನೆ ಸಂಸ್ಥೆ ಬಹಳವಾಗಿ ನಮ್ಗೆ ಆಶೀರ್ವಾದವಾಗಿದೆ. ಅದರ ನಾನು ಪ್ರಾರ್ಥನೆ ಮಾಡೋದಾದರೆ ಏನಂದರೆ, ಆಂಟಿಗೆ ಇನ್ನೂ ಹೆಚ್ಚು ಆಯುಷ್ಕಾಲ ಬರಬೇಕು. ಇವತ್ತು ಸ್ತ್ರೀಯರು ಎದ್ದು ಮಿನುಗ್ತಾ ಇರೋದು ನೋಡಿದ್ರೆ ಒಂದು ಆತನ ಕೃಪೆ. ಸ್ಟೆಲ್ಲಾ ಆಂಟಿಯವರಿಗೆ ಕೊಟ್ಟಂಥ ಒಂದು ದರ್ಶನ, ಅವರು ಅವತ್ತು ನಮ್ಮನ್ನು ತರಬೇತಿ ಮಾಡಿ ಬಿಡುಗಡೆ ಮಾಡಿದಂಥ ಅಭಿಷೇಕ, ಅವರ ಒಂದು ವೈರಾಗ್ಯ, ಶಿ ಈಸ್ ರಿಯಲಿ ಎ ಲಿವಿಂಗ್ ಟೆಸ್ಟಿಮನಿ ಫಾರ್ ಅಸ್. ಅವರ ಒಂದು ಮಾರ್ಗದರ್ಶನ, ಅವರ ಒಂದು ಭಕ್ತಿಯ ಜೀವಿತ, ಅವರ ಒಂದು ಪ್ರಾರ್ಥನೆ ಜೀವಿತ, ಮತ್ತು ಸ್ತ್ರೀಯರು ಯಾವ ರೀತಿ ಪ್ರಾರ್ಥನೆ ಮನೆಯನ್ನು ಯಾವ ರೀತಿ ನಾವು ಮ್ಯಾನೇಜ್ ಮಾಡಿ ನೋಡ್ಕೊಳ್ಬೇಕು, ಗಂಡಂದರಿಗೆ ನಾವು ಯಾವ ರೀತಿ ಇರಬೇಕು, ಮಕ್ಕಳನ್ನ ಯಾವ ರೀತಿ ನಾವು ಬೆಳೆಸಬೇಕು, ಆ ರೀತಿಯಲ್ಲಿ ನಮಗೆ ಆತ್ಮಿಕ ತಾಯಿಯಾಗಿ ನಮ್ಮನ್ನು ನಡೆಸಿದ್ದಾರೆ. ಸೊ ನನ್ನ ಪ್ರಾರ್ಥನೆ ಮತ್ತು ಎಲ್ಲರ ಪ್ರಾರ್ಥನೆ ಆಗಿರಲಿ. ಮತ್ತು ನಾನು ವಿನಂತಿಸಿಕೊಳ್ಳೋದು ಸ್ಟೆಲ್ಲಾ ಆಂಟಿಗೆ ಇನ್ನೂ ಹೆಚ್ಚು ಸ್ವಾಮಿ ಆಯುಷ್ಕಾಲ ಕೊಟ್ಟು ಅವ್ರನ್ನ ಸೇವೆಯಲ್ಲಿಟ್ಟು ಸ್ವಾಮಿ ನಾಮ ತುಂಬ ಮಹಿಮೆ ಆಗಲಿ ಅನ್ನೋದೇ ನನ್ನ ಆಶೆ. ಎಲ್ಲರೂ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಿ, ಯೇಸು ಕರಿತನ ಸಂಸ್ಥೆಗೋಸ್ಕರ, ಅವ್ರ ಕುಟುಂಬಕ್ಕೋಸ್ಕರ ಪ್ರಾರ್ಥನೆ ಮಾಡಿ ಅನ್ನೋದೇ ನನ್ನ ಕೊನೆಯ ಒಂದು ಆಶೆ. ದೇವರಿದನ್ನು ಆಶೀರ್ವಾದ.